ಅವತಾರದಲ್ಲಿ ಎರಡು ಪ್ರಕಾರ ಇದೆ, ಒಂದು ಬಲ ಕಾರ್ಯ, ಒಂದು ಜ್ಞಾನ ಕಾರ್ಯ ಅಂತ. ಪರಶುರಾಮನ ಬಲ ಕಾರ್ಯ ತಮಗೆಲ್ಲ ಗೊತ್ತೇ ಇದೆ. 21 ಬಾರಿ ಈಗಾಗಲೇ ಹೇಳಿದ್ದೇನೆ, ಕ್ಷತ್ರಿಯರ ಸಂಹಾರ ಅಂತ. ಹಿನ್ನೆಲೆ ಹೀಗೆ: ಜಮದಗ್ನಿ ಆಶ್ರಮ, ಕಾರ್ತವೀರ್ಯನ ಪ್ರವೇಶ. ಜಮದಗ್ನಿ ಪರಶುರಾಮನ ಅಪ್ಪ. ಕಾರ್ತವೀರ್ಯ ಹೀಗಾಗಿ ಬೇಟೆಗೆ ಬಂದವ, ಕಾಡಿಗೆ ತೆರಳಿದವ, ದತ್ತನ ಅನುಗ್ರಹಕ್ಕೆ ಒಳಗಾದವ, ದತ್ತಾತ್ರೇಯ ಭಗವಂತನ ವಿಶೇಷವಾದ ಕಾರುಣ್ಯಕ್ಕೆ ಒಳಗಾದವ ಕಾರ್ತವೀರ್ಯ ಸಪ್ತದ್ವೀಪೇಶ್ವರ. ಅವನು ಬಹಳಷ್ಟು ದೀರ್ಘಕಾಲದ ವ್ಯಕ್ತಿ. ಬಂದಾಗ ಜಮದಗ್ನಿಗಳು ಅರಸ ಬಂದ ಹೇಳಿ, ಭಗವಂತನ ವಿಶೇಷ ವಿಭೂತಿ ಅಂತ ಹೇಳಿ ಕಾರ್ತವೀರ್ಯನಿಲ್ಲ ಒಂದು ಹೆಸರೇನು ಕೇಳಿದರೆ ಅವನಿಗೆ 1000 ತೋಳುಗಳು ದತ್ತ ಕೊಟ್ಟಿದ್ದಾನೆ ಉಪಾಸನೆಯಿಂದ. ಆದ್ದರಿಂದ ಯಾರದ್ದಾದರೂ ಏನಾದರೂ ಕಳವಾದರೆ, ಕಳೆದು ಹೋದರೆ, 2 ವಿಷಯ: ಕಳೆದು ಹೋಗುವುದು ಗೊತ್ತಿಲ್ಲದೆ, ಕಳವಾಗುವುದು ಅವನಿಗೆ ಗೊತ್ತಿರ್ತದೆ ಕದ್ದವನಿಗೆ. 2 ಪ್ರಕಾರದಲ್ಲಿ ಹೃತಂ ನಷ್ಟಂಚ. ಯಾರೋ ಕದ್ದು ಬಿಟ್ಟರು, ತಾವಾಗಿ ಕಳ್ಕೊಂಡ್ರು, ಕಾರ್ತವೀರ್ಯ ನೆನಪು ಮಾಡಿಕೊಂಡ್ರೆ ಅವನು ಹುಡುಕಿ ಕೊಡ್ತಾನೆ ಅಂತ 1000 ಕೈ ಉಂಟವನಿಗೆ. ಇದು ನಡೆದ ಘಟನೆಗಳು ಹೌದು, ಆಗ್ತದೆ, ಸತ್ಯ. ಕಾರ್ತವೀರ್ಯ ಅರ್ಜುನೋ ನಾಮ ರಾಜ ಬಾಹುಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ, ಅದು ವಿಂದತೆ, ಪಡೀತಾನೆ ಅಂತ. ಅಷ್ಟು ಅವನಿಗೆ ಯೋಗ್ಯತೆ ಇದೆ. ಬೇಕಾದಾಗ 1000 ತೋಳು ಬರುವುದು, ಬೇಡಾದರೆ ಇಲ್ಲ, ಹಾಗೆ ಅಂತ ಕಾರ್ತವೀರ್ಯ ಅವನನ್ನು ನೆನೆದು ಜಮದಗ್ನಿ ಆಶ್ರಮದಲ್ಲಿ ನಮ್ಮಲ್ಲಿ ಊಟೋಪಚಾರ ಆಗಲಿ ಅಂದ. ಅದಕ್ಕೆ ನೆಗಾಡಿದ ಕಾರ್ತವೀರ್ಯ, ಬೇಡ, ನಾವು ತುಂಬ ಇದ್ದೇವೆ ಪಡೆ, ತಮಗೇಕೆ ತೊಂದರೆ ಅಂದ. ಇಲ್ಲ, ನಾನು ಅರಸೊತ್ತಿಗೆಗೆ ಸರಿಯಾಗಿರತಕ್ಕ ಔತಣವನ್ನೇ ಕೊಡ್ತೇನೆ ಅಂದ ಜಮದಗ್ನಿ. ಬೇಡ ಸ್ವಾಮಿ, ತಮಗೆಲ್ಲ ಆಗುವುದು ಅಂದರೆ ಕಷ್ಟವೇ ಅಂದ, ನಷ್ಟವೇ ಅಂದ. ಇಚ್ಛೆ ಮಾತ್ರ ಅಂದವ. ಅವನು ಒತ್ತಾಯ ನೋಡಿ ಬೇಡ ಅಂತ ಹೊರಟವ ಕಾರ್ತವೀರ್ಯ ಒತ್ತಾಯ ಮಾಡಿದ್ದಕ್ಕೆ ಆಯಿತು ಅಂದ. ತುಂಬ ಸೌಜನ್ಯದಲ್ಲಿ ಆಯಿತು ಅಂದವ. ಒತ್ತಾಯಕ್ಕೇನು ಅಹಂಕಾರ ಪಟ್ಟು ಗರ್ವಟ್ಟು ನೋಡು ಎಂತ ಮಾಡ್ತಾರೆ ಅಂತಲ್ಲ. ಜಮದಗ್ನಿ ತನ್ನ ಕಾಮಧೇನುವಿನ ಮಗಳ ಹತ್ರ ಹೇಳಿದ, ನಂದಿನಿಗೆ, ದೇವಲೋಕದ ದನದ ಮಗಳದು, ನಂದಿನಿ ಹತ್ರ ಹೇಳಿದ, ರಾಜ ಇವತ್ತು ದೇವರ ವಿಭೂತಿ, ಅವನಿಗೆ ಔತಣ ಆಗಬೇಕು, ಅವನ ಪಡೆ ಇದೆ ಅಂತ. ಆಯಿತು, ಮಾಡಿ ಆಯಿತು. ಅದು ಏನು ವೈಭವ ನಮಗೆ ಗೊತ್ತಿಲ್ಲ, ಕತೆ ಗೊತ್ತಿರೋದಿಷ್ಟೇ, ಊಟದ ಮಾತ್ರ ಕತೆ. ಯಾಕೆಂದರೆ ನಾವು ಊಟ ಮಾತ್ರಕ್ಕೆ ಇರುವುದು, ಮತ್ತು ನಮಗೆ ಪಾಠ ಗೀಟ ಗೊತ್ತಿಲ್ಲ. ಆದರೆ ಅದನ್ನೇ ನಾವು ಕೇಳೋದು, ಅಷ್ಟೇ ಹೇಳೋದು. ನಿಜವಾಗಿ ನಡೆದ ಘಟನೆಯನ್ನು ಕೇಳಿದರೆ ಎಷ್ಟೆಲ್ಲ ಅದ್ಭುತವಾದ ಏರ್ಪಾಡಾಗಿದೆ ಅಂದರೆ, ರಾಜನಿಗೆ ಪ್ರತ್ಯೇಕವಾದ ಇರಲು ಕೋಣೆಗಳು, ಕೊಠಡಿಗಳು, ಮಂತ್ರಿ ಆವಾಸಗಳು, ರಾಣಿಗೃಹಗಳು, ಸ್ನಾನ ವ್ಯವಸ್ಥೆಗಳು, ಪರಿಚಾರಕರು, ವಾದ್ಯ ವಿಶೇಷಗಳು, ಊಟ ಉಪಚಾರಗಳ ವ್ಯವಸ್ಥೆಗಳು, ಹೀಗೆ ಇಡೀ ದೊಡ್ಡ ಮಟ್ಟಿನ ರಾಜಮಹಲುಗಳ ನಿರ್ಮಾಣ ಆಗಿದೆ. ಇದು ಯಾರು ಕೇಳುವುದಿಲ್ಲ, ಪಾಠ ಯಾರಿಗೂ ಗೊತ್ತೂ ಇಲ್ಲ ಇದು. ಅದು ಮಾಡಿದ ಕಥೆಯನ್ನು ಕೇಳಿದರೆ ಆಳುಕಾಳುಗಳನ್ನು ಸೃಷ್ಟಿ ಮಾಡಿದೆ, ವ್ಯವಸ್ಥೆಗಳನ್ನು ಸೃಷ್ಟಿ ಮಾಡಿದೆ. ರಾಜನಿಗೆ ಪರಮಾಶ್ಚರ್ಯ ಆಗಿದೆ, ಇದು ಹೇಗೆ ಸಾಧ್ಯ ಆಯಿತು ಅಂತ. ಈ ಕಾಡಿನಲ್ಲಿ ಅರಮನೆಯಲ್ಲಿ ಇರುವುದಕ್ಕಿಂತಲೂ ಬೆಟರ್, ನಗರವಾಸಗಳಿಗಿಂತಲೂ ವಿಚಿತ್ರ ಇವನಿಗೆ ಇರುವುದು ನೋಡಿಕೊಂಡ್ರೆ ಎಲ್ಲರೂ ಕೂತುಬಿಟ್ರು, ಎಲ್ಲರಾಗಿ ಹೋದರು. ಅವರವರಿಗೆ ಬೇಕಾದ ವ್ಯವಸ್ಥೆಗಳು, ಊಟೋಪಚಾರಗಳೆಲ್ಲ. ಕೊನೆಗೆ ರಾಜ ಸಂತೋಷಪಟ್ಟು ಜಮದಗ್ನಿಯಲ್ಲಿ ಕೇಳಿದ, ಇದೆಲ್ಲ ಹೇಗೆ ಸಾಧ್ಯ ಅಂತ. ಅದು ನನ್ನ ಹೋಮಧೇನುವಿನ ಕಥೆ ಅಂದ. ಹೊರಟ ದಾರಿಯಲ್ಲಿ ಮಂತ್ರಿ ಮಕ್ಕಳು, ಮಂತ್ರಿ ವಿಶೇಷವಾಗಿ ಕೆಲಸ ಮಾಡಿದ್ದಿಲ್ಲಿ, ಅದು ನಮಗೆ ಬೇಕು ಅಂದ. ರಾಜ ಹೇಳಿದ್ದಲ್ಲ, ಮಂತ್ರಿ ಪ್ರವೋಕ್ ಮಾಡಿತ್ತು. ಕಾರ್ತವೀರ್ಯ ಒಪ್ಪಲಿಲ್ಲ, ಅದು ಋಷಿಗಳದ್ದು ಅಂದ. ಇಲ್ಲ, ಅವರಿಗೆ ಬೇಡ, ಅದು ನಮಗೆ ಬೇಕಾಗ್ತದೆ. ಮಂತ್ರಿಗಳು ಹೇಳಿದ್ದು ಕೇಳದಿದ್ದರೆ ರಾಜನ ಪ್ರಯೋಜನ ಇಲ್ಲ ಆಗ್ತಾನೆ. ಯಾಕೆ, ಅವರೇ ಆಡಿಸುವುದೆಲ್ಲ, ಮಂತ್ರಿಗಳೇ ರಾಜನನ್ನು ಆಡಿಸುವುದು ಕೆಲವೊಮ್ಮೆ ಇರ್ತದೆ. ಆದ್ದರಿಂದ ಮಂತ್ರಿಗಳ ವಿಶೇಷವಾದ ಒಂದು ಪ್ರೋತ್ಸಾಹದಲ್ಲಿ ಸೈನ್ಯ ಪಡೆ ಹೋಗಿ ಬರಲಿಲ್ಲ. ಅವರು ಯಾರು ಸಹ ಪೆಟ್ಟು ತಿಂದು ಎಳಿಲಿಕ್ಕೆ ಹೋದರು ದನವನ್ನು. ದನ ಸುಮ್ಮನೆ ಕೂತಿತ್ತು. ಋಷಿಗಳ ಹತ್ರ ಮೋರೆ ನೋಡ್ತಾ ಋಷಿ ಹೇಳಿದ, ನನಗೆ ಸಂಬಂಧ ಪಡಲಿಲ್ಲ. ಯಾಕೆಂದರೆ ಎಲ್ಲವೂ ರಾಜರ ಅಧೀನ. ಈ ಸೊತ್ತು ರಾಜರಿಗೆ ಬೇಕು ಅಂತ ಹೇಳ್ಕೊಂಡು ಹೋದರೆ ನಾನು ಇಟ್ಕೊಳ್ಳಿಕ್ಕೆ ಬರುವುದಿಲ್ಲ, ಇದು ಕಾನೂನು. ನಮ್ಮಲ್ಲಿದ್ದ ಯಾವುದೇ ಸೊತ್ತುಗಳು ರಾಜರ ಅಧೀನವೇ, ನಾವು ಅವರು ಹೇಳಿದಾಗಿರುವುದು. ಅವ್ರು ಹೇಳ್ಕೊಂಡು ಹೋದರೆ ಅದು ಅವರಿಗೆ ಪಾಪ, ನಮಗಲ್ಲ, ನಮಗೆ ಗೊತ್ತಿಲ್ಲ ಅಂತ. ಸರಿ, ಇಂಥ ಪ್ರೊಟೆಕ್ಟ್ ಮಾಡಿದ್ದು ದನವೇ ತನ್ನ ಕಿವಿಗಳಿಂದ ಮೂಗುಗಳಿಂದ ಸೈನಿಕರನ್ನು ಸೃಷ್ಟಿ ಮಾಡಿ ಅವರ ರಾಜ್ಯದ ಪಡೆಗಳನ್ನೆಲ್ಲ ಸಂಹಾರ ಮಾಡಿತ್ತು. ಒಂದು ಸರ್ತಿ ಹಿಂದಕ್ಕೆ ಹೋದವರು ಆಗುವುದಿಲ್ಲ ಯಾಕೆ ಅಂತೇಳಿ ಚಾಲೆಂಜ್ ಮಾಡಿ ಮತ್ತೆ ಬಂದದ್ದು. ಮತ್ತೆ ಬರುವಾಗ ಎಲ್ಲರೂ ಬಂದಿದ್ದಾರೆ ಹೋರಾಟಕ್ಕೆ, ಖಂಡಾಬಟ್ಟೆ ಜನ ಬಂದಿದ್ದಾರೆ ಹೋರಾಟಕ್ಕೆ. ಆಗ ದನ
ಋಷಿ ಹತ್ರ ಕೇಳುತ್ತದೆ, ಋಷಿ ಹೇಳ್ತದೆ ನನಗೆ ಗೊತ್ತಿಲ್ಲ ಅಂತ. ಹಾಗಾಗಿ ನಾನು ನನ್ನ ರಕ್ಷಣೆ ಮಾಡಿಕೊಳ್ತೇನೆ ಅಂತ ದನ ಸ್ವರ್ಗಕ್ಕೆ ಹಾರಿದೆ, ಮೇಲ್ಲೋಕಕ್ಕೆ ಹೋಗಿದೆ. ದನದ ಮಗಳು ಕರು ಅದನ್ನು ಹೇಳ್ಕೊಂಡು ಹೋಗಿದ್ದಾರೆ. ಕತೆ ಆದದ್ದಿಷ್ಟು. ಕರುವಿನಿಂದ ಏನು ಕೆಲಸ ಆಗುವುದಿಲ್ಲ, ಆದದ್ದು ಹಾಗೆ. ಕರುವನ್ನು ಕರ್ಕೊಂಡು ಹೋಗಿದ್ದಾರೆ. ಇಷ್ಟಾಗಿಯೂ ವಿಷಯ ತಿಳಿದಾಗ ರಾಮ ಅಲ್ಲಿ ಇರಲಿಲ್ಲ. ಜಮದಗ್ನಿಯನ್ನೇ ಹೊಡೆದು ಬಿಟ್ಟಿದ್ದಾರೆ ಕಾರ್ತಿವೀರ್ಯನ ಮಕ್ಕಳೆಲ್ಲ ಗಲಾಟೆ ಮಾಡಿದಾಗೆಲ್ಲ. ಅದಕ್ಕೋಸ್ಕರ ರಾಮ 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 ಅಂತ 21 ಬಾರಿ ಹೊಡ್ಕೊಂಡಿದ್ದಾಳೆ ಅಮ್ಮ ಬೆರಣಿಕೆ. ರಾಮ 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 ಅಂತ ಎದೆ ತಟ್ಟಿಕೊಂಡಿದ್ದಾಳೆ. 21 ಬಾರಿ ಹೊಡೆದುಕೊಂಡದ್ದಕ್ಕೆ 21 ಬಾರಿ ಕಳೆದದ್ದು. 21 ಬಾರಿ ಯಾಕೆ ಕೇಳುವುದಕ್ಕೆ ಕಾರಣ ಅವನೇ ಹೇಳಿಕೊಂಡಿದ್ದಾನೆ. ಅಮ್ಮ ಹೊಡ್ಕೊಂಡಿದ್ದಾಳೆ, ನನ್ನನ್ನು ಕರೆದಿದ್ದಾಳೆ ದೂರದಲ್ಲಿದ್ದದ್ದಕ್ಕೆ. ಹೀಗಾಗಿ ಬಹಳ ಚಂದವಾಗಿ ಕ್ಷತ್ರಂ ಕ್ಷಯಾಯ ವಿಧಿನೋಪಹೃತಂ ಮಹಾತ್ಮ ಬ್ರಹ್ಮಧುರ್ಕುಚ್ಛಿತ ಪದಂ ನರಕಾರ್ತಿಲಿಪ್ಸು ಉದ್ಧಂತ್ಯಸೌ ಅವನಿ ಕಂಟಕ ಮುಗ್ರವೀರ್ಯ ಹತ್ರ ಸಪ್ತಕೃತ್ವ ಉರುಧಾರ ಪರಶ್ವಧೇನ. ಇದು ಸಮರೈಸ್ ಮಾಡಿದ ಕಥೆ ಇದು, ಬಹಳ ಚಂದವಾಗಿ. ಬ್ರಹ್ಮಧೃಕ್ ಉಚ್ಚಿತ ಪದಂ, ಬ್ರಹ್ಮದ್ವೇಷಿಗಳನ್ನು ಸಂಹಾರ ಮಾಡಲಿಕ್ಕೋಸ್ಕರ, ದಾರಿ ತಪ್ಪಿದ ಪಡೆಯನ್ನು ಸರಿ ಮಾಡಲಿಕ್ಕೋಸ್ಕರ ಈ ರೀತಿಯಾಗಿ ಕೈಯಲ್ಲಿ ಕೊಡಲಿ ಹಿಡ್ಕೊಂಡ. ಎಂಥ ಅಕ್ಷೋಹಿಣಿ ಸೈನ್ಯಗಳು, ಎಷ್ಟು ರಾಜರೆಲ್ಲ ಸೇರಿದ್ದಾರೆ ಕಾರ್ತಿವೀರ್ಯನ ಹೆಸರಿನಲ್ಲಿ. ಬಂದು 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 2 ವರ್ಷಕ್ಕೊಮ್ಮೆ ಪರ್ಯಾಯ ಇವನತ್ತು ಕಡಿಯುವುದು ರಾಜರನ್ನು. ಒಂದು ಸರ್ತಿ ಎಲ್ಲ ರಾಜನ ಕಡಿಯುವುದು, ಮತ್ತು 2 ವರ್ಷದ ನಂತರ ಮತ್ತೆ ಕಡಿಲಿಕ್ಕೆ ಹೋಗುದು. ಹೀಗೆ 21 ಬಾರಿ 42 ವರ್ಷ ಅವನು ನಡೆಸಿದ್ದಾನೆ ಕೆಲಸ. ಸಮಂತ ಪಂಚಕದಲ್ಲಿ ಕುರುಕ್ಷೇತ್ರದಲ್ಲಿ ರಕ್ತದ ಮಡುವಿನಲ್ಲಿ ಪಿತೃತರ್ಪಣ ಕೊಟ್ಟಿದ್ದಾನೆ. ಮತ್ತು ಅಶ್ವಮೇಧ ಯಾಗ ಮಾಡಿ ಕಾಶ್ಯಪರಿಗೆ ಭೂದಾನ ಮಾಡಿದ್ದಾನೆ. ಬಲಕಾರ್ಯದ ಇನ್ನೊಂದು ಮುಖ ಸಮುದ್ರ ಸರಣ. ಇದೆಲ್ಲ ಪರಶುರಾಮನ ಬಗ್ಗೆ ನಾವು ತಿಳಿಬೇಕಾದ ಕೆಲವು ಮಾತುಗಳು. ಯಾರಿಗಾಗಿ ಇದೆಲ್ಲ ಮಾಡಿದ್ದು? ಹೇಳಿಕೊಂಡಾಗ ತನ್ನ ತಂದೆಯ ಸಾವು, ತನ್ನ ಮನೆಯ ದನದ ಎಳೆದಾಟ, ಅದಕ್ಕಾಗಿ ಒಬ್ಬ ರಾಜನನ್ನು ಮಾತ್ರ ಟಾರ್ಗೆಟ್ ಮಾಡ್ಬೋದಿತ್ತಲ್ಲ. ಆದರೆ ರಾಜ ಎಲ್ಲರನ್ನು ಸೇರಿಸಿ ಬಂದ. ಕಾರ್ತವೀರ್ಯನಿಗೆ 1000 ತೋಳು ಬರುವಾಗಲೇ ದತ್ತಾತ್ರೇಯ ಹೇಳಿದ್ದಾನೆ, ಇದೊಂದೊಮ್ಮೆ ಬ್ರಹ್ಮಜಾತಿಗೆ ವಿರೋಧವಾಗಿ ನಿಂತರೆ ನೀನು ಕೈಯು ಕಡ್ಕೊಳ್ತೀಯ, ನೀನು ಕಡ್ಕೊಳ್ತೀಯ ಅಂತ. ಹಾಗೆ ಪರಶುರಾಮ ತನ್ನ ಕೊಡಲಿಯಿಂದ ಅವನ 1000 ತೋಳನ್ನು ಕಡ್ದ, ತಲೆಯನ್ನು ಕಡ್ದ. ಯಾವ ಭಗವಂತನ ದತ್ತಾತ್ರೇಯನ ಉಪಾಸನೆ ಮಾಡಿ ಪಡೆದ ಯೋಗದ ದೊರೆಯೋ ಅವನೇ ಯಾವಾಗ ಬ್ರಹ್ಮಜಾತಿಗೆ ವಿರೋಧವಾಗಿ ನಿಂತ, ಗೋವಿನ ಬಗ್ಗೆ ಅನ್ಯಾಯ ಮಾಡಿದ, ಗೋಬ್ರಾಹ್ಮಣ ಹಿತಾಯಶ ಹೇಳೋದು ಅದಕ್ಕೋಸ್ಕರ. ಒಂದು ಯಜ್ಞದ ಮುಖದಲ್ಲಿ ದನದ ಅಂದರೆ ಯಜ್ಞ ಅಂದರೆ ಏನು? ಅಗ್ನಿಯಲ್ಲಿ ಆಹುತಿ ಕೊಡೋದು. ಏನನ್ನು? ತುಪ್ಪವನ್ನು. ಯಾವುದರಿಂದ? ವೇದ ಮಂತ್ರದಿಂದ. ಆದ್ದರಿಂದ ವೇದ ಮಂತ್ರ ಇರುವುದು ಬ್ರಾಹ್ಮಣನಲ್ಲಿ. ಬ್ರಹ್ಮ ಅಂದರೆ ವೇದ. ಅವನು ಉಪಯೋಗಿಸಿಕೊಳ್ಳತಕ್ಕ ಮಂತ್ರದ ಆಹುತಿ ಕೊಡೋದು ಅಗ್ನಿಯಲ್ಲಿ ಇದ್ದಾಗ ಆಜ್ಯದಲ್ಲಿ, ದನದಲ್ಲಿ. ಎಷ್ಟು ಜನ ಇದ್ದು ಗೋಬ್ರಾಹ್ಮಣಿತ ಯಾಕೆ ಗೊತ್ತಿಲ್ಲದೆ ಅದನ್ನು ತಿದ್ದಿದ್ದು ಗೋಮಾನವ ಹಿತಾಯಚ ಎಂದ ಮಾನವ ದಾನವನ. ಮಾನವನಲ್ಲಿ ಏನಿರ್ತದೆ? ಬ್ರಾಹ್ಮಣ ಹೇಳಿದ್ದು ವೇದ ಉಳ್ಳವನು ಅಂತ ಅರ್ಥದಲ್ಲಿ, ಜಾತಿಯ ಪ್ರಶ್ನೆ ಅಲ್ಲ. ಗೋ ಅಂತ ಹೇಳಿದ್ದು ಹಾಲು ಕೊಡುವುದನ್ನು, ತುಪ್ಪವನ್ನು ಹೇಳುವುದರಲ್ಲಿ ಹೇಳಿದ್ದು. ಹಾಗಾದರೆ ಗೋವನ್ನು ತಿದ್ದಿ. ಒಂದು ನೀವು ಬ್ರಾಹ್ಮಣ ನಿಮಗೆ ಹೆಸಿಟೇಟ್ ಆಗ್ತದೆ ಆದರೆ, ತಿದ್ದಲಿಕ್ಕೆ ಬೇಕು ಅಂತಾದರೆ, ದೇವರು ಅವನಿಗೆ ಮಾತ್ರ ಹೇಗೆ ಕಣ್ಣು ಹೀಗೆ ನೋಡುವುದಂತಾದರೆ, ತಿದ್ದುತ್ತೇನೆ ಮಾನವನ ಮಾಡ್ತೇನೆ ಅಂತ ಹೇಳಿದರೆ, ಪರ್ಸನ್ ಇಟ್ಕೊಳ್ತೇನೆ ಹೇಳಿದರೆ, ಹಾಗಾದರೆ ಗೋವನ್ನು ಆ್ಯನಿಮಲ್ ಮಾಡಿ ತೆಗೀರಿ. ದನ ಯಾಕೆ ಬೇಕಾಗ? ಅಂದರೆ ದನ ಒಂದೇ ಇವತ್ತು ಆಜ್ಯವನ್ನು ನಾವು ಇವತ್ತು ಹೇಳೋದಿಲ್ಲ. ಅದರ ಹೇಗಿದೆ ಅಂತ, ಕ್ವಾಲಿಟಿ ಏನು, ಹಾಲಿನ ಕಥೆ ಏನು, ಬದುಕಿನ ರೀತಿ ಹೇಗೆ, ಸಬ್ಸ್ಟ್ಯೂಟ್ ಎಂಥದ್ದು, ಮನುಷ್ಯ ಬದುಕುವ ರೀತಿ ಏನು, ಎಲ್ಲ ಅವುಗಳ ಪ್ರಾಣಿಗಳನ್ನು ಅವುಗಳು ಸಾಗಿ ಸಲಹುವಂಥದ್ದು ಲೋಕದಲ್ಲಿ ಇದ್ದೇ ಇದೆ. ಇದು ಮಾಮೂಲಿ ಆ್ಯನಿಮಲ್ಸ್ ಅಂದರೆ, ಪ್ರಾಣಿಗಳು ಅಂದರೆ. ಮನುಷ್ಯನು ಒಂದು ಪ್ರಾಣಿ ಆದಾಗ ಅವನು ಹಾಗೆ ತನ್ನ ಮಕ್ಕಳನ್ನು ತಾನು ಸಾಕುವಂಥದ್ದು ಸಲಹುವಂದು ಸಮ. ಆದರೆ ಸಾಲದೇ ಇದ್ದದ್ದಕ್ಕೆ, ಆಗದೇ ಇರುವುದಕ್ಕೆ ಒಂದೇ ಒಂದು ನಮಗೆ ಗೋವು ಮಾತ್ರವೇ ತನ್ನ ಮಕ್ಕಳನ್ನು ಮಾತ್ರ ಸಾಕುವುದಲ್ಲದೆ ಮನುಷ್ಯರನ್ನು ಸಾಕ್ತದೆ. ಅದಕ್ಕೆ ಆ ನಮೂನೆಯ ಕೆಚ್ಚಲುಗಳ ಕತೆ. ಒಂದರಲ್ಲಿ ಮನುಷ್ಯರಿಗೆ, ಒಂದರಲ್ಲಿ ಅದರ ಕರುವಿಗೆ, ಒಂದನ್ನು ಯಜ್ಞಕ್ಕೆ ಹೇಳುವ ಕ್ರಮಗಳು. ಇದೆಲ್ಲ ಇತಿಹಾಸ ಬರೆದ ದಾಖಲೆಗಳು ಶಾಸ್ತ್ರದಲ್ಲಿ. ಅದು ನಾಯಿಗಳಿಗೆ ಉಂಟಲ್ಲ ಸುಮಾರು ಕೇಳಿದರೆ, ಅವುಗಳು ಮರಿ ಹೆಚ್ಚಾಗ್ತವೆ ಯೋಚನೆ ಮಾಡಿ. ಅದಕ್ಕೆ ಮರಿಗಳಿಗೆ ಅದು ಹೆಚ್ಚು. ಇದು ಹಾಗಲ್ಲ, ಕರು ಹಾಕುವುದು ಒಂದೇ. ಹಾಗಾದರೆ ಕೆಚ್ಚಲು ಯಾಕೆ ಜಾಸ್ತಿ ಕೇಳಿದರೆ, ಅದು ಒಂದು ಯಜ್ಞಕ್ಕೆ ಹಾಲು ಕೊಡಲಿಕ್ಕೆ. ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಜನ. ಕರು ಸಣ್ಣದಿದ್ದಾಗ ಎಷ್ಟು ಕೆಚ್ಚಲು ಕರೀಲಿಕ್ಕೆ ಉಂಟು, ಕರು ದೊಡ್ಡದಾಗ ಎಷ್ಟು ಲೆಕ್ಕ ಉಂಟು ಹೇಳಿಕೊಟ್ಟಿದ್ದಾರೆ. ಎಲ್ಲ ಕೆಚ್ಚಲು ಕರೀಲಿಕ್ಕೂ ಇಲ್ಲ. ಕರೆದರೆ ಅವನು
ಗೋ ಹತ್ಯೆ ಮಾಡಿದ ಪಾಪಕ್ಕೆ ಬಗೆಹರಿ ಆಗ್ತಾನೆ. ಇದೆಲ್ಲ ನಾನು ಗೋ ಸಮೀಕ್ಷೆಯಲ್ಲಿ ಕೊಡ್ತಾ ಬಂದಿದ್ದೇನೆ, ನೋಡಿಕೊಳ್ಳಲಿಕ್ಕೆ ಬರ್ತದೆ. ದನ ಸಾಕುವ ಕಥೆಯೇ ಭಾರಿ ಕಷ್ಟ ಉಂಟು. ಅದನ್ನು ಹೊಡೆಯುವ ಕೋಲು ನಮ್ಮ ಕಿರುಬೆರಳಿಗಿಂತ ಸಪ್ಪೋರಿ ಇರಬೇಕು. ಅದರಲ್ಲಿ ಎಲೆ ಇಲ್ಲದಿದ್ದರೆ ಅವನು ಪೆಡೆ ತಿಂತಾನೆ, ನರಕಕ್ಕೆ ಹೋಗ್ತಾನೆ. ಎಲೆ ಇದ್ದಿರಬೇಕು ಅದರಲ್ಲಿ, ಮತ್ತೆ ಆ ಕೋಲಿನಲ್ಲಿ. ಇದೆಲ್ಲ ಕಥೆಗಳು ಕಲೀಲಿಕ್ಕೆ ಸುಮಾರೆಲ್ಲ ವಿಷಯ ಉಂಟು. ಗೋ ಸಮೀಕ್ಷೆ ಅಂದರೆ ಹಾಗೇನಲ್ಲ, ಹೇಳಿದ ತಕ್ಷಣ ದನ ಬರುವುದಿಲ್ಲ ಹತ್ತಿರಕ್ಕೆ. ಆದ್ದರಿಂದ ಯಾಕೆ ಪರಶುರಾಮ ಕೈಯಲ್ಲಿ ಕೊಡಲಿ ಹಿಡಿದ ಎನ್ನುವ ವಿಷಯದಲ್ಲಿ ಚಿಂತನೆ ಮಾಡಿದರು. ಅಂತಹ ವೇದಜ್ಞರ ಬದುಕಿಗೋಸ್ಕರ ಇದನ್ನು ಮಾಡಿದೆ. ಕೊನೆಗೆ ನಾನು ದಾನ ಮಾಡಿದ್ದೇನೆ, ಮತ್ತು ನನ್ನ ಹತ್ರವರು ಕೇಳಿದರೆ ಉಳ್ಕೊಳ್ಳಿಕ್ಕೆ ಎಲ್ಲಿದೆ ಅಂತ ನಾನು ಮತ್ತೆ ಪುನಃ ಸಮುದ್ರದಲ್ಲಿ ಕೇಳಿ ಜಾಗವನ್ನು ಕೊಟ್ಟಿದ್ದೇನೆ ಅಂತ. ಒಂದು ಬಾರಿ ಸಮುದ್ರ 1000 ಮೈಲು ನುಂಗಿತ್ತು, ಈಗ 200 ಮೈಲು ಬಿಟ್ಟುಕೊಟ್ಟಿದೆ. ಯೋಜನ ಲೆಕ್ಕಾಚಾರ ಅವ್ರು ಹೇಳಿ. ಇವಾಗ ಕೇಳಿದ್ದಕ್ಕೆ ಈಗ ಬಿಟ್ಟುಕೊಟ್ಟದ, ಇದು ನೀನು ಹೇಳು ಎಷ್ಟು ದೂರ ಹೋಗ್ಬೇಕು ಅಷ್ಟು ಹೋಗ್ತೇನೆ ಅಂತ. ಸರಿ ಅಂತೇಳಿ ಇಷ್ಟು ವ್ಯವಸ್ಥೆ ಆದದ್ದು. ಆದ್ದರಿಂದ ಇದ್ದದ್ದೇ ಜಾಗವನ್ನು ಮತ್ತೆ ಊರ್ಜಿತಗೊಳಿಸಿದ್ದು ಪರಶುರಾಮನ ಕೀರ್ತಿ. ನಾನೇ ಕಂಡವ, ಬದರಿಯಲ್ಲಿ ಲ್ಯಾಂಡ್ ಸ್ಲೈಡ್ ಆದಾಗ ಅಲ್ಲೇ ಇದ್ದವ. ನನ್ನನ್ನು ಬೈದಿದ್ದಾರೆ, ದೂಡಿದ್ದಾರಲ್ಲ ಹತ್ತಿರೋದಕ್ಕೆ. ನಾನು ಅವರಿಗೆ ತೋರಿಸಲಿ, ಮಿಲಿಟ್ರಿ ಅವರಿಗೆ ನಾನು ತೋರಿಸಲಿ ಎಕ್ಕಿ ಮತ್ತೆ ನೋಡಿ ಇದೆಂಥದ್ದು ಅಂತ. ಅದು ಸೆಲ್ ಅಂದ್ರೆ ಯಾವುದರ ಸೆಲ್ ಕೇಳಿದೆ, ಇದು ಇಲ್ಲಿ ಹೇಗೆ ಬರ್ತದೆ ಕೇಳಿದೆ, ಅರ್ಥ ಆಗಲಿಲ್ಲ ಅವರಿಗೆ. ನಾನು ಮತ್ತೆ ತೋರಿಸಿಕೊಟ್ಟೆ, ಇದು ನಮ್ಮ ಸಮುದ್ರದಲ್ಲಿ ಶೋರಲ್ಲಿ ಸೀಶೋರಲ್ಲಿ ಸಿಗತಕ್ಕ ಸೆಲ್ಸ್ಗಳಿವು, ಇಲ್ಲಿ ಯಾಕೆ ಬರ್ತದೆ ಕೇಳಿದೆ. ಬದರಿಯ ಬೆಟ್ಟ ಎಷ್ಟು ಎತ್ತರದಲ್ಲಿಲ್ಲ, 16,000 ಅಡಿಯ ಮೇಲೆ ಇದೆ ಸಮುದ್ರ ಮಟ್ಟಕ್ಕಿಂತ, ಬಂದದ್ದು ಹೇಗೆ ಅಂತ ಅರ್ಥ ಆಗಲಿಲ್ಲ. ಹೇಗಾಗತ್ತೆ ಅಂದರೆ ಒಂದು ಸಮಯ ಸಮುದ್ರ ಹಿಮಾಲಯವನ್ನು ಮುಳುಗಿಸಿತ್ತು. ಅದು ರೀಸೆಂಟ್ಲಿ ಮೊನ್ನೆ ಅಧ್ಯಯನದಲ್ಲಿ ತೋರಿಸಿಕೊಟ್ಟರು, ಅದನ್ನು ಸೆಲ್ಸು ತೋರಿಸಿಕೊಂಡು. ನಾನು ಯಾವತ್ತೇ 20 ವರ್ಷದ ಕೆಳಗೆ ಹೋಗುವಾಗಲೇ ತೋರಿಸಿಕೊಟ್ಟಿದ್ದೆ. ಅದಕ್ಕಾಗಿ ಇಲ್ಲಿ ಓಡಾಡಿದ್ದೇನೆ ನಡ್ಕೊಂಡು, ನಾವು ಹೋಗ್ಲಿಕ್ಕೆ ಬಿಡದಾರ ದಾರಿಯಲ್ಲೆಲ್ಲ ಹೊರಟಿದ್ದೇನೆ. ಅಂದರೆ ಸಮುದ್ರ ಏನೆಲ್ಲ ನುಂಗಿರ್ತದೆ, ಒಂದು ವಾರಕ್ಕೆ ಕತೆ ಇದ್ದಾಗೆ, ಧನುಷ್ಕೋಟಿಯ ಲೆವೆಲ್ ಇದ್ದಾಗೆ. ರೀಸೆಂಟ್ಲಿ ಅದು ಮತ್ತೆ ಓಪನ್ ಆದ್ದು, ಸಿಕ್ಕಿದ್ದು ಮೊನ್ನೆ 50 ವರ್ಷದ ಕೆಳಗೆ ಧನುಷ್ಕೋಟಿ ಇಲ್ಲ ಹೋಗಿತ್ತು. ಹಾಗೆ ಸಮುದ್ರ ಕಬಳಿಸ್ತದೆ, ಅದನ್ನು ಮತ್ತೆ ಭೂಭಾಗಿ ಬಹಳ ಕಮ್ಮಿ ಮಟ್ಟದಲ್ಲಿ ನಮಗೆ ಸಮುದ್ರ ಕೊರೆತ ಎಲ್ಲ ಕೇಳೋದು. ಹಿಂದೆ ಹಾಗಲ್ಲ, ಬಹಳಷ್ಟು ಜಾಗಗಳನ್ನು ಪಡೆದಿತ್ತು. ಪರಶುರಾಮ ಅದನ್ನು ಮತ್ತೆ ಪುನಃ ತನ್ನ ತೇಜಸ್ಸಿನಲ್ಲಿ ಅದು ಬ್ರಾಹ್ಮಣರ ವಾದಕ್ಕೆ ಅವ್ರು ಕೇಳ್ತಾರೆ, ನಮ್ಮ ಗ್ರಾಮ ಎಲ್ಲ ಹೋಗಿದೆ, ನಾವೆಲ್ಲ ಕಳ್ಕೊಂಡಿದ್ದೇವೆ, ಕೊಡಿಸು ಮಾರಾಯ. ಸರಿ ಅಂತೇಳಿ ಸಮುದ್ರದಲ್ಲಿ ಮಾತಾಡಿಸಿ ಕೊಟ್ಟ. ಅದರ ಕಥೆಗಳನ್ನೆಲ್ಲ ಪುರಾಣಗಳು ಹೇಳಿದ್ದನ್ನು ಇಲ್ಲಿ ಕೊಟ್ಟಿದ್ದೇನೆ. ಇದು ವಾಮನ ಪುರಾಣದ್ದು. ಸುಮಾರು ಪುರಾಣಗಳ ಮಾತುಗಳನ್ನು ತಂದಿದ್ದೇನೆ. ಜಾಮದಗ್ರೆ ಮಹಾಬಾಹೋ ರಾಕ್ಷಸಾನ್ ರಾಜರೂಪಿಣ ಹತ್ವ ತದ್ ರಕ್ತಗುಂಡೇಶು ಕೃತ್ವ ಪಿತೃಜಲಕ್ರಿಯಾಂ. ಇಲ್ಲಿ ರಾಕ್ಷಸರನ್ನು ರಾಜರೂಪದಲ್ಲಿದ್ದದ್ದು ಅಂತ ಒಂದು ಕ್ಲೂ ಕೊಟ್ಟರು, ಗಮನಿಸಿ. ಆಗ ನಾನು ದುಷ್ಟ ಕ್ಷತ್ರಿಯ ಅಂತ ಶಬ್ದ ಹಾಕಿ ತೋರಿಸಿಕೊಟ್ಟೆ. ರಾಜರನ್ನೆಲ್ಲ ಕಡೆದ ಅಂದರೆ ಎಂಥ ರಾಜರು ಅಂತೇಳಿ ರಾಕ್ಷಸರು ಅಂತ ಹೇಳಿತು. ತದ್ ರಕ್ತಗುಂಡೇಶು ಕೃತ್ವ ಪಿತೃಜಲಕ್ರಿಯಾಂ ಮಹೀಂ ನಿಕ್ಷತ್ರಿಯಾಂ ಕೃತ್ವ ಯಜ್ಞಂ ಕೃತ್ವ ಅಶ್ವಮೇಧಿಕಂ. ನಾನಾಗ ಕಥೆಯಲ್ಲಿ ಹೇಳಿದ್ದೆ, ಅಶ್ವಮೇಧ ಯಾಗ ಮಾಡಿ ದಾನ ಮಾಡಿದ ಅಂತ. ಪ್ರಾಯಶ್ಚಿತ್ತವನ್ನು ಮಾಡಿದ್ದಾನೆ. ಹೇಗೆ ಧರ್ಮರಾಜ ಕುರುಕ್ಷೇತ್ರ ಯುದ್ಧದ ಬಳಿಕ ಅಶ್ವಮೇಧ ಯಾಗ ಮಾಡಿದ, 3 ಮಾಡಿದ, 5 ವರ್ಷದ ಪೀರಿಯಡಿನದ್ದು. ಎಷ್ಟು ಲಾಂಗ್ ಪೀರಿಯಡ್ ನೋಡಿ ಅವನು ಮಾಡಿದ್ದು. ನಮಗೆ ಯಜ್ಞ ಮಾಡೋದು 3-4 ದಿನದಲ್ಲಿ, ಒಂದು ವಾರದೊಳಗೆ ಮಾಡಿ ಮುಗಿಸ್ತೇವೆ. ಇವನು 5 ವರ್ಷ ಕಾಲದ ಲಾಂಗ್ ಪೀರಿಯಡ್, ಪಂಚವಾರ್ಷಿಕ ಯೋಜನೆ ಅಂತೆ ಅಂಥದ್ದು 3 ಸೆಟ್, ಒಂದಾದ ನಂತರ ಇನ್ನೊಂದು ಮತ್ತೆ ಪುನಃ ಪ್ರಾಯಶ್ಚಿತ್ತವಾಗಿ. ಹಾಗೆ ಇವನು ಸಹ ಅಶ್ವಮೇಧ ಯಾಗ ಮಾಡಿ ದಕ್ಷಿಣಾರ್ಥ ಮಹಿಂ ದತ್ವ ಕಾಶ್ಯಪಾಯ, ಜಗತ್ತಿನ ಎಲ್ಲವನ್ನು ಮತ್ತೊಮ್ಮೆ ತಾನು ಪಡೆದ ರೀತಿಯನ್ನೆಲ್ಲ ಕಶ್ಯಪರಿ ಕೊಟ್ಟು, ಜಗತ್ಪ್ರಭೋ ಗತ್ವಾ ಮಹೋದತಿಂ ತತ್ರ ಸಮುದ್ರೇಣ ಕೃತಾಲಯ. ಮತ್ತೆ ಸಮುದ್ರದಲ್ಲಿ ಹೋಗಿ ಕೇಳಿ ಆಚೆ ಹೋಗಲಿಕ್ಕೆ ನಿಲ್ಲಿಸಿ ತಾನು ಮತ್ತೆ ಜಾಗ ಮಾಡಿಕೊಂಡು ಕೂತಿದ್ದಾನೆ. ಸಖ್ಯಾದ್ರೌ ರಮಣೀಯತ್ವಂ ತಪಶ್ಚರಸಿ ಭಾರ್ಗವ. ಲೋಕದ ಕ್ಷೇಮಕ್ಕಾಗಿ ಮತ್ತೆ ಎಲ್ಲರೂ ಏನು ಮಾಡಬೇಕು ಅಂದರೆ ದೇವರ ಚಿಂತನೆ ಮಾಡಬೇಕು ಅಂತ ತೋರಿಸಿಕೊಟ್ಟವನಿ. ಅಂತರ್ಹಿತೆ ಸರಿನ್ನಾಥೆ ರಾಮ ಸರ್ವಮುದನ್ಮುಖ. ಇದು ಜ್ಞಾನ ಕಾರ್ಯಕ್ಕೋಸ್ಕರ ಹೇಳಿದ್ದು ನಾನು. ಇರಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ತಿಳಿದವರಿಗೆ, ಜ್ಞಾನಿಗಳಿಗೆ, ಓದುಗರಿಗೆ ಅಂತ ಸಮುದ್ರದವನ್ನು ಬದಿಗೇರಿಸಿ. ಅದು ಸಮುದ್ರ ಕೈ ಮುಗಿದಿದ್ದಾನಲ್ಲಿ. ಗಲಾಟೆ ಮಾಡಿದ ನಂತರ ಸಮುದ್ರ ಬಂದ, ಕೇಳಿದ, ಆಯಿತು ಅಂದ. ಮೊದಲು ಬಿಲ್ಲು ಹಿಡಿದಿದ್ದ, ಆಗ ಚಿತ್ರದಲ್ಲಿ ತೋರಿಸಿದ್ದೆ ನಾನು ಬಿಲ್ಲು ಹಿಡಿದದ್ದು. ಬಾಣ ಹೊಡಿತೇನೆ ಅಂತ ಹೊರಟಿದ್ದ. ಆದರೆ ಮತ್ತೆ ಸಮುದ್ರ ಬಂದು ಕೇಳಿದ ಏನು ಮಾಡಬೇಕು ಅಂತ, ಹೀಗೆ ವಿಷಯ ಅಂದ. ಹಾಗಾದರೆ ನೀನು ಮಾರ್ಕ್ ಮಾಡಿಕೊಡು, ನಾನು ಮಾಡುತ್ತೇನೆ ಅಂದ. ಆಗ ಮಾರ್ಕ್ ಮಾಡುವಾಗ ಇವ ಕೈಯಲ್ಲಿದ್ದದ್ದು ಬಾಣದಲ್ಲಿ ಅಲ್ಲ, ಸ್ರುವವನ್ನು ಎಸೆತು. ಆಹುತಿ ಕೊಡತಕ್ಕದ್ದು ಸೃಕುಸ್ರುವಗಳು ಯಜ್ಞದಲ್ಲಿ. ಹಾಗಾಗಿ ಅದನ್ನು ನಾನು ಕೇಳುವಾಗ ಬಾಣ ಇತ್ತು,
ಎಸೆಯುವಾಗ ಹಸುರುವಾಗಿತ್ತು. ಅದಕ್ಕೆ ಎರಡನೇ ಕಡೆ ಇನ್ನೊಂದು ಕಡೆ ಬ್ರಹ್ಮಾಂಡ ಪುರಾಣದ ಗೆರೆಯನ್ನು ಕೊಟ್ಟಿದ್ದೇನೆ. ಸಮುದ್ರ ಒಪ್ಪಿಕೊಂಡ ಅಂತರ್ಹಿತೇ ಸರಿನ್ನಾತೆ ವರುಣ ಹೋದ ಬಳಿಕ ರಾಮ ಸ್ರುವಂ ಉದಂಗ್ಮುಖ ಭ್ರಾಮಯಿತ್ವ ಅತಿವೇಗೇನ ಕ್ಷಿಕ್ಷೇಪ ಲವನಾರ್ಣವೇ ಕ್ಷಿಪ್ತತ್ವೇನ ಸಮುದ್ರೇತು ದಿಶಮುತ್ತರಂ ಉತ್ತರ ಪಶ್ಚಿಮಾಂ ಗತ್ವಾ ಸರ್ವೋಪತದ್ರಾಶನ್ ಯೋಜನಾನಾಂ ಶತದ್ವಯಂ. ಎಷ್ಟು ದೂರಕ್ಕದು ಬಿದ್ದಿತ್ತು ಅಂದರೆ 200 ಮೈಲು ಅಂತ ನಾನು ಶಬ್ದ ಹೇಳಿದೆ. ಯೋಜನೆ ಶಬ್ದ ಅರ್ಥ ಮಾಡ್ತಾ ಯೋಜನೆ 200 ಯೋಜನೆ ಬಿದ್ದಿತ್ತು. 1000 ಯೋಜನೆ ಕಬಳಿಸಿದ್ದ, 1/5 ವಾಪಸ್ಸು ಮರುಗಳಿಸಿದ್ದ, ಅಷ್ಟು ಮತ್ತೊಂದು ಇಲ್ಲ. ಉತ್ಸಾರಯಿತ್ವ ಸಲಿಲಂ ಸಮುದ್ರ ಸ್ರಾವ ಆತ್ಮನಃ ಅತಿಷ್ಠತ್ ಅಪಸುತ್ಯೋರ್ವೀಂ ದತ್ವಾ ರಾಮಾಯ ಪಾರ್ಥಿವ ಅನಧಿಕ್ರಾಂತ ಮರ್ಯಾದ. ಮತ್ತೆ ಹೇಳಿಬಿಟ್ಟಿದ್ದಾನೆ ರಾಮ, ಇನ್ನೊಮ್ಮೆ ನಾನು ಎಸಿಲಿಕ್ಕೆ ಬರುವುದಿಲ್ಲ, ನೀನೀಚೆ ಬರಲಿಕ್ಕಿಲ್ಲ. ಆಯಿತು. ಎಷ್ಟೋ ಜನ ಕೇಳೋದುಂಟು, ಮತ್ತೆ ಎಲ್ಲಿಯಾದರೂ ಯಾವಾಗಾದರೂ ಈಚೆ ಮುಳುಗಿಬಿಟ್ರೆ, ಸಮುದ್ರ ಹಾರಿಬಿಟ್ರೆ ಆರೋದಿಲ್ಲ. ಸಮುದ್ರ ಹೇಳಿದ್ದಾನೆ ನಾನು ಆರೋದಿಲ್ಲ, ಆರ್ತೇನೆ, ಹೇಳೋದು ಮಾತ್ರ ಆರೋದಿಲ್ಲ ಅಂತಾನೆ. ಬರಲಿಕ್ಕೆ ನೋಡ್ತೇನೆ, ನೀವೆಲ್ಲಿ ಆದರೂ ಕಟ್ಟಿದರೆ ನಾನು ಈಚೆ ಬರ್ತೇನೆ, ನೀವು ಕಟ್ಟದಿದ್ದರೆ ನಾನು ಬರೋದಿಲ್ಲ. ಇಬ್ಬರು ಸೈಲೆಂಟ್ ಇರಬೇಕು. ಅನಧಿಕ್ರಾಂತ ಮರ್ಯಾದ ಯಥಾಕಾಲಂ ಮೃಗುದ್ವ ಸಮಯಂ ಸ್ಥಾಪಯಾಮ. ಸಮಯ ಅಂದರೆ ಒಂದು ಅಗ್ರಿಮೆಂಟ್ ಸ್ಥಾಪಯಾಮಾಸ ತಸ್ತೇವ ಅನುಮತೆ ಭುವಿ. ಅವನದ್ದೇ ವರುಣನದ್ದೇ ಮಾತುಕತೆಯಲ್ಲಿ ನಡೆದ ಘಟನೆ ಅಂತ ಹೇಳುತ್ತೆ.